Vishwam Onde Jagadguru, Hari Om. Welcome, my all beautiful souls. Welcome to Rich World. Everything is energy, energy is everything. ಸೊ ಇವತ್ತು ನಾವು ಲಾರ್ಡ್ ಶಿವ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವ ರೀತಿ ಹೊಲ್ದಿದೆ ಅಂತ ನಾವು ಇವತ್ತು ಟ್ಯಾರೋಟ್ ಮೂಲಕ ನೋಡೋಣ. ಸೊ ನನ್ನ ಹೆಸರು ಅಂಜನಿ. ಈಗ ನಿಮಗೆ ತುಂಬಾ ಪ್ರೇ ಮಾಡಿದ್ದೀರಾ ಗಾಡ್ಗೆ ಅಲ್ವಾ? ತುಂಬಾ ಪೂಜೆ ಮಾಡಿದ್ದೀರಾ, ಟೆಂಪಲ್ಸ್ಗೆ ಹೋಗಿದ್ದೀರಾ, ಉಪವಾಸ ಇದ್ದೀರಾ, ಸೊ ಜಾಗರಣೆ ಎಲ್ಲ ಇರುತ್ತೆ, ತುಂಬಾ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ ದೇವರು ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಕೊಡ್ತಿದ್ದಾರೆ, ಯಾವ ರೀತಿ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಇವತ್ತು ಅಂತ ನಾವು ಟ್ಯಾರೋಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲರೂ. ಸೊ ನಿಮ್ಮ ದೇವರ ನಿಮಗೆ ಯಾವ ರೀತಿ ಒಂದು ಸಂದೇಶನ ಕೊಟ್ಟಿದ್ದಾರೆ ಇವತ್ತು ನಾವು ನೋಡೋಣ. ಎಸ್, ಸೊ ಸೊ ದ ಟವರ್ ಕಾರ್ಡ್ ಬಂದಿದೆ ಅಂಡ್ ದ ನೈಟ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ ಫಸ್ಟ್ ಟವರ್ ಕಾರ್ಡ್. ಏನಪ್ಪ ಇದು ಟವರ್ ಕಾರ್ಡ್ ಬಂದ್ಬಿಟ್ಟಿದೆ? ಸೊ ಟ್ಯಾರೋಟ್ ನೋಡ್ತಿದ್ರೆ ನಿಮಗೆ ಟ್ಯಾರೋಟ್ ಬಗ್ಗೆ ನಾಲೆಡ್ಜ್ ಇತ್ತು ಅಂದ್ರೆ ಫಸ್ಟ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ, ಗಾಡ್ ಬ್ಲೆಸ್ಸಿಂಗ್ಸ್ ಅಂತಾರೆ. ಏನಿದು ಅಂತ ನೀವು ಏನು ಶಾಕ್ ಪಡ್ಬೇಡಿ, ಭಯ ಪಡ್ಬೇಡಿ. ಓಕೆನಾ, ಇದೊಂದು ಬದಲಾವಣೆ ಅಂತ ನಿಮ್ಮ ಲೈಫಲ್ಲಿ. ಓಕೆನಾ, ಅಂದ್ರೆ ಒಂದು ಪ್ರೀತಿಯ ಮುಕ್ತಾಯ, ಒಂದು ಉದ್ಯೋಗದ ಮುಕ್ತಾಯ, ಒಂದು ಕರ್ಮದ ಮುಕ್ತಾಯ. ನೀವು ಸೇಫ್ ಆಗಿದ್ದೀರಾ ಈಗ, ಒಂದರ ಕತೆ ಮುಗಿದು. ಓಕೆನಾ, ಒಂದು ಒಂದು ಪ್ರಾಬ್ಲಮ್ ಇಂದ ನಿಮ್ಗೆ ಮುಕ್ತಿ ಸಿಕ್ಕಿದೆ ಅಂತ ಇಲ್ಲಿ ಗಾಡ್ ನಿಮ್ಗೆ ಹೇಳ್ತಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಎಲ್ಲ ಮುಗಿದೋದ ನಂತರ ಒಂದು ಹೊಸ ಬದಲಾವಣೆ ಅಂತ. ಓಕೆನಾ, ಸೊ ನಿಮ್ಗೆ ಯಾವುದೋ ಒಂದು ಗುಡ್ ನ್ಯೂಸ್ ಬರ್ಬೋದು, ನ್ಯೂ ಆಪರ್ಚುನಿಟೀಸ್ ಬರ್ಬೋದು, ನ್ಯೂ ಜಾಬ್ ಕಾಲ್ ಬರ್ಬೋದು, ನ್ಯೂ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಬೋದು. ಓಕೆನಾ, ನಿಮ್ಮ ಹೆಲ್ತ್ ವಿಚಾರಕ್ಕೆ ಹೊಸ ಡಾಕ್ಟರ್ ಸಿಗ್ಬೋದು. ಅದನ್ನ ನೀವು ಬಿಡಬೇಡಿ. ಓಕೆನಾ, ಈ ಮಂತಲ್ಲಿ ಸಿಗುವಂತ ಪ್ರೀತಿ ಆಗಿರಲಿ, ಓಕೆನಾ, ಒಂದು ಸೊಲ್ಯೂಷನ್ ಆಗಿರುತ್ತೆ ನಿಮ್ಮ ಲೈಫ್ಗೆ. ಅದು ನಿಮ್ಮ ಕರ್ಮನ ಕ್ಲೀನ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ಲೆಟ್ ಗೋ ಮಾಡುವಂಥದ್ದಾಗಿದೆ. ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಬದಲಾವಣೆ ಒಂದು ಒಂದು ವಿನಾಶದಿಂದ ಮತ್ತೊಂದು ಬದಲಾವಣೆ ಆಗಿರುವಂಥದ್ದು. ನೀವು ಇನ್ಮೇಲೆ ನೋವು ಪಡೋ ಅವಶ್ಯಕತೆ ಇರೋದಿಲ್ಲ, ಅಳೋ ಅಂಥದ್ದಿಲ್ಲ, ತೊಂದರೆಗೆ ಒಳಗಾಗುವಂಥದ್ದಿಲ್ಲ. ಓಕೆನಾ, ನಿಮ್ಮ ಉದ್ಯೋಗ ಬದಲಾವಣೆ, ಪ್ರೀತಿ ವಿಚಾರದಲ್ಲಿ ನಿಮ್ಗೆ ನಿಮ್ಮ ಸೋಲ್ಮೇಟ್ ಸಿಗುವ ಚಾನ್ಸ್ ಇದೆ. ಓಕೆನಾ, ಆ ರೀತಿ ಒಂದು ಕಾರ್ಡ್ ಇದು. ಓಕೆನಾ, ಸೊ ಯಾಕೆಂದ್ರೆ ಇಲ್ಲಿ ನೋಡಿ ಸೆಕೆಂಡ್ ಕಾರ್ಡ್ ಏನ್ ಹೇಳುತ್ತಂದ್ರೆ ಇದು ಹಾರ್ಸ್ ಇಲ್ಲಿ ಸ್ಟೆಪ್ಸ್ ಇಟ್ಟು ಮೂವ್ ಆನ್ ಆಗ್ತಿದೆ, ಎಮೋಷನ್ಸ್ಲಿ ಸ್ಟ್ರಾಂಗ್ ಆಗುತ್ತೆ. ನಿನ್ನ ದಾರಿ ಸರಿಯಾಗಿದೆ. ಓಕೆನಾ, ನಿನ್ಗೆ ಬೇಕಾಗಿರುವ ದಾರಿಗೆ ನೀನು ಹೋಗ್ತೀಯಾ ಅಂತ ಅಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಹೇಳ್ತಿದೆ. ಓಕೆನಾ, ಖುಷಿ ಇದೆ ನೋಡಿ ಫೇಸ್ ಅಲ್ಲಿ, ಹ್ಯಾಪಿನೆಸ್ ಇದೆ. ಓಕೆನಾ, ಸೊ ಹ್ಯಾಪಿಯಾಗಿ ನಿಮ್ಗೆ ಒಂದು ಅದ್ಭುತವಾದಂತಹ ಎಮೋಷನ್ ಆಗಿರುವಂತಹ, ನಿಮ್ಗೆ ಕನೆಕ್ಟ್ ಆಗುವಂತಹ ಒಂದು ಅವಕಾಶ ನಿಮ್ಗೆ ಬರಲಿದೆ. ನೀವು ಯಾವ ವಿಚಾರಗೋಸ್ಕರ ಪ್ರೇ ಮಾಡಿದ್ದೀರಾ ಅದು ಅದಕ್ಕಿಂತ ಅದ್ಭುತವಾದ ಅವಕಾಶ. ಓಕೆನಾ, ನೀವೇ ಅದು ಹಾರ್ಸ್ ಇದೆ, ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಿದೆ. ಅಷ್ಟು ನೀವು ನಡ್ಕೊಂಡು ಹೋಗ್ಬೇಕಾಗಿಲ್ಲ, ಎಮೋಷನ್ಸ್ ನಿಮ್ಮ ಕೈಯಲ್ಲಿದೆ. ಹಾರ್ಸ್ ಗಾಡ್ ಎನರ್ಜಿ ನಿಮ್ಮನ್ನ ಕರೆದುಕೊಂಡು ನಿಮ್ಮ ದಾರಿ, ನಿಮ್ಮ ಅಡ್ರೆಸ್ ಏನಿದೆ, ನಿಮ್ಮ ಸಕ್ಸಸ್ ಅಡ್ರೆಸ್, ನೀವು ಯಾವಾಗೋಸ್ಕರ ವೇಟ್ ಮಾಡಿದ್ರಿ ಆ ಅಡ್ರೆಸ್, ಪ್ರೀತಿನ, ಜಾಬ, ಹೆಲ್ತ್, ಸಕ್ಸಸ್, ಕೆರಿಯರ, ಏನಾದ್ರೂ ಆಗಿರ್ಲಿ, ಮಕ್ಕಳು. ಓಕೆನಾ, ನೀವು ಯಾವ ಒಂದು ಉದ್ದೇಶಕ್ಕೆ ಪ್ರೇ ಮಾಡಿದ್ದೀರಾ ಅದು ನಿಮ್ಗೆ ಸಿಗುತ್ತೆ ಅಂತ ಇವತ್ತು ಟ್ಯಾರೋಟ್ ಅಲ್ಲಿ ನಾವು ನೋಡ್ಬೋದು. ಓಕೆನಾ, ಸೊ ಮೂನಾಲಜಿ ನೋಡೋಣ. ಅಮಾವಾಸ್ಯೆ ಬೇರೆ ಹತ್ರ ಬರ್ತಿದೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಅಂದ್ಬಿಟ್ಟು ನೋಡಿ, ನಿಮ್ಮ ಕಂಫರ್ಟ್ ಝೋನ್ಸ್ ಇಂದ ನೀವು ಹೊರಗಡೆ ಬರಬೇಕಾದಂತಹ ಸಂದರ್ಭ ಇವಾಗ. ಓಕೆನಾ, ಸೊ ಹೌದು, ನೀವು ಸ್ಕ್ರಿಪ್ಟ್ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ, ದೇವ್ರ ಹತ್ರ ಪ್ರೇ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಓಕೆನಾ, ಎಲ್ಲ ಮಾಡಿದ್ರು ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಆಕ್ಷನ್ ತಗೊಳ್ತಾ ಇಲ್ಲ. ಅಫ್ಕೋರ್ಸ್ ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿ ವಾಪಸ್ ಬರಬೇಕು ಅಂತ ಪ್ರೇ ಮಾಡಿದ್ದೀರಾ, ಬಟ್ ನಿಮ್ಮಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಜಸ್ಟ್ ಪ್ರೇ ಮಾಡಿಬಿಟ್ಟು ಅವ್ರ ಬಗ್ಗೆ ಪ್ರೇ ಮಾಡಿದೀನಿ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೋಗ್ಬಿಡೋದಲ್ಲ. ಏನಾದ್ರೂ ಒಂದು ಪ್ರಯತ್ನ ಮಾಡಬೇಕು ನಿಮ್ ಕಡೆಯಿಂದ. ಸೊ ದೇವ್ರು ನನ್ಗೆ ಎಲ್ಲ ಕೊಡ್ತಾರೆ ಅಂತಂದ್ಬಿಟ್ಟು ಬೆಳಗಿಂದ ಸಂಜೆಲ್ಲೂ ಪೂಜೆ ಮಾಡಿ ಪ್ರೇಯರ್ ಮಾಡಿ ಕುತ್ಕೊಂಡ್ಬಿಡೋದು ಅಲ್ಲ. ಓಕೆನಾ, ಅಟ್ರಾಕ್ಟ್ ಮಾಡಬೇಕು, ನೀವು ಆಕ್ಷನ್ ನೀವು ತಗೋಬೇಕು. ಓಕೆ, ಸೊ ಆ ರೀತಿ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಕಾರ್ಡ್ಸ್ ನೋಡೋಣ, ನಿಮ್ಗೆ ಯಾವ ರೀತಿ ಒಂದು ಮೆಸೇಜ್ ಇದೆ ಲಾರ್ಡ್ ಶಿವ ಇಂದ ಅಂತ. ಸೊ ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ ಅಂತ ಬಂದಿದೆ. ಸೊ ನೀವು ಸ್ಪಿರಿಚುಯಲಿ ತುಂಬಾ
ಏನದು ತುಂಬಾ ಕಲ್ತು ಬಿಟ್ಟಿದ್ದೀರಾ, ಸ್ಪಿರಿಚುವಲಿ ತುಂಬಾ ಪ್ರೇಯರ್ಸ್ ಮಾಡ್ಬಿಟ್ಟಿದ್ದೀರಾ, ತುಂಬಾ ರೆಮಿಡೀಸ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಅದನ್ನ ಹೇಳ್ತಿದೆ ಈ ಕಾರ್ಡು. ಓಕೆನಾ? ಹಾಗೆ ಸ್ಪಿರಿಚುವಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೀವೇನು ಯೋಚನೆ ಮಾಡ್ದಿರಾ, ಬರೀ ಸ್ಪಿರಿಚುವಲಿನೇ ಇದ್ದೋಗ್ತೀನಿ ಅಂದ್ರೆ ಆಗೋದಿಲ್ಲ ಅದು. ಓಕೆನಾ? ನಿಮ್ಮಲ್ಲಿ ಬದಲಾವಣೆ ಬೇಕಾಗಿದೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಲಾಜಿಕಲ್ ಆಗಿ ಥಿಂಕ್ ಮಾಡಿ, ಒಂದು ಆಕ್ಷನ್‌ನ ತಗೊಳ್ಳಿ. ಇದು ಅದೇ ಹೇಳುತ್ತೆ ಔಟ್ ಫ್ರಮ್ ಯುವರ್ ಕಂಫರ್ಟ್ ಝೋನ್ ಅಂತ ಅಂದ್ಬಿಟ್ಟು. ನಾನು ಸ್ಪಿರಿಚುವಲಿ ಎಲ್ಲ ಒಳ್ಳೆ ಪೂಜೆ ಮಾಡ್ಕೊಂಡು, ಒಳ್ಳೇದು ಮಾತಾಡ್ಕೊಂಡು, ಭಜನೆ ಮಾಡ್ಕೊಂಡು, ದೇವಸ್ಥಾನ ತಿರ್ಗ್ಕೊಂಡು, ಓಕೆನಾ, ಪ್ರಸಾದ ಹಂಚ್ಕೊಂಡು ಇದ್ದೋಗ್ತೀನಿ ಅಂದ್ರೆ ನಿಮ್ಮ ಸೋಲ್ ಏನ್ ಬಯಸ್ತಿದೆ ಅಂದ್ರೆ ಅದಕ್ಕೆ ಮಿಕ್ಸ್ ಬೇಕು. ಸ್ಪಿರಿಚುವಲು ಬೇಡ, ಪ್ರಾಕ್ಟಿಕಲ್ ಆಗಿ, ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಬೇಡ, ಎರಡೂ ಬೇಕು. ಪೂಜೆ ಟೈಮಲ್ಲಿ ಪೂಜೆ ಬೇಕು, ಲೈಫ್‌ನ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಂತಂದ್ಬಿಟ್ಟು. ಓಕೆನಾ? ಎರಡನ್ನೂ ನಿಮಗೆ ಲೈಫಲ್ಲಿ ಇರಬೇಕು. ಸ್ಪಿರಿಚುವಲಿ ಇರಬೇಕು ನೀವು, ಲಾಜಿಕಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಸ್ವಲ್ಪ. ಓಕೆನಾ? ಆ ರೀತಿ ಹೇಳ್ತಿದೆ. ಓಕೆ. ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ ನಿಮಗೆ ಮತ್ತಷ್ಟು ಏನು ಮೆಸೇಜ್ ಇದೆ ಈ ಮಹಾಶಿವರಾತ್ರಿ ದಿನ ಅಂತಂದ್ಬಿಟ್ಟು. ವರ್ಕ್ ಥ್ರೋಸ್ ಯುವರ್ ಫೇಯರ್ಸ್ ಅಂತ. ಸೊ ನಿಮ್ಮ ಭಯಗಳನ್ನ ಬಿಡಬೇಕಾಗಿದೆ. ಸೊ ನಾನು ಗಾಡ್ ಪ್ರೊಟೆಕ್ಷನಲ್ಲಿ ಇರ್ತೀನಿ. ಓಕೆನಾ? ದೇವರು ನೋಡ್ಕೊಳ್ತಾರೆ. ನಾನು ಏನು ಮಾತಾಡಿದ್ರು ಆ ವ್ಯಕ್ತಿ ಜೊತೆ ನನಗೆ ಚೇಳಾಗಿ ಕಚ್ಬಿಡ್ತಾರೆ. ಅಮಾವಾಸ್ಯೆ ಬೇರೆ ಹತ್ರ ಬರ್ತಿದೆ. ನಾನು ಏನು ಕೆರಿಯರಲ್ಲಿ ಚೂಸ್ ಮಾಡಿ ಸ್ಟೆಪ್ ತಗೊಂಡ್ರು ಅದು ಅದರಲ್ಲಿ ಯಾರಾದ್ರೂ ನಂಗೆ ಏನಾದ್ರು ಅಂದ್ಬಿಡ್ತಾರೆ ಅಥವಾ ನನಗೆ ತೊಂದರೆ ಆಗ್ಬಿಡುತ್ತೆ, ಮನಿ ಲಾಸ್ ಆಗ್ಬಿಡುತ್ತೆ ಅಂತ ಮೈಂಡ್‌ಸೆಟ್ ಇದೆ ನಿಮ್ಗೆ. ಅದು ಚೇಳು ರೀತಿ ನಿಮ್ಗೆ ಅದು ಭಯಗಳನ್ನ ತಂದಿದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು. ಸಮಾಜದ ಬಗ್ಗೆ ಹೆದರ್ಕೊಂಡು ನೀವು ಸ್ಪಿರಿಚುಯಾಲಿಟಿನ ಒಂದು ಆಯುಧ ಆಗಿ ಮಾಡ್ಕೊಂಡು ಇದ್ದೀರಾ ಅಂತ ನನ್ಗೆ ಇಲ್ಲಿ ಅನಿಸ್ತಿದೆ. ಓಕೆನಾ? ಸೊ ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ, ಓಕೆನಾ, ಸ್ಪಿರಿಚುವಲ್ ಆಗಿ ನಿಮ್ಮ ಲೈಫ್‌ನ ಎಂಜಾಯ್ ಮಾಡ್ಬೇಕು. ಯಾವುದೋ ಒಂದಕ್ಕೆ ಮಾತ್ರ ನೀವು ಸೀಮಿತ ಆಗ್ಬಾರ್ದು. ನಿಮ್ಮ ಭಯಗಳನ್ನ ಹೊಡೆದೋಡಿಸ್ಬೇಕು. ಓಕೆನಾ? ನಿನ್ನ ಹಾರ್ಟ್ ಅಲ್ಲಿರುವಂತಹ ಗಾಡ್ ಎನರ್ಜಿ ಫಸ್ಟು, ಓಕೆನಾ, ಹ್ಯಾಪಿ ಆಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದೆ. ಓಕೆನಾ? ಡೋಂಟ್ ಲೆಟ್ ಪ್ರೇಡ್ ಗೆಟ್ ಇನ್ ಯುವರ್ ವೇ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಅದೇ ಕಾರ್ಡ್ಸು ಅದೇ ಹೇಳ್ತಿದ್ದಾವೆ ನೋಡಿ. ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್ ಅಂತ ಅಂದ್ಬಿಟ್ಟು. ಸಿಂಹದ ರೀತಿ ನೀವು ನಿಮ್ಮ ದಾರಿಯಲ್ಲಿ, ಓಕೆನಾ, ಧೈರ್ಯವಾಗಿ ನಡಿಬೇಕಾಗಿದೆ. ಓಕೆ, ಆ ರೀತಿ ಹೇಳುತ್ತೆ. ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ನೀವು ಯಾವಾಗ ನಿಮ್ಮ ನಿಮ್ಮ ಮನಸ್ಸಲ್ಲಿ ಒಂದು ವಿಶ್ ಇರುತ್ತಲ್ವಾ, ಅದರ ಅನುಸಾರ, ಓಕೆನಾ, ದೇವರ ಆಶೀರ್ವಾದ ತಗೊಂಡು ಮುಂದೆ ಹೋದ್ರೆ ನಿಮ್ಗೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ನಾಲೆಡ್ಜು, ಓಕೆನಾ, ನಿಮ್ಮ ಪ್ರೀತಿ ರಿಲೇಶನ್ಶಿಪ್ ವಿಚಾರದಲ್ಲಾಗಿರ್ಬೋದು, ಓಕೆನಾ, ಸೊ ಅಥವಾ ನಿಮ್ಮ ಜಾಬ್ ವಿಚಾರದಲ್ಲಿ ಆಗಿರ್ಬೋದು, ಹೆಲ್ತ್ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಓಕೆನಾ. ಯಾವುದೋ ಒಂದು ನೋವಿಂದ ಕುತ್ಕೊಂಡು ಭಯ ಪಟ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಕುತ್ಕೋಬೇಡಿ. ನಿನ್ನ ಗಾಡ್ನ ನೀನು ಹ್ಯಾಪಿ ಮಾಡಬೇಕು. ನೀನು ಕೂಡ ಒಂದು ಸ್ಪಿರಿಟ್, ನಿನ್ನ ಆತ್ಮ ಕೂಡ ಒಂದು ಗಾಡ್. ಓಕೆನಾ? ಅದನ್ನ ಹೇಳ್ತಿದೆ. ಓಕೆ, ಸೊ ಇವತ್ತು ಟ್ಯಾರೋಟ್ ಮೆಸೇಜ್ ನಿಮ್ಗೆ ಅಷ್ಟು ಬ್ಯೂಟಿಫುಲ್ ಆದಂತಹ ಮೆಸೇಜ್ನ ಕೊಡ್ತಿದೆ. ಸೊ ನೋಡೋಣ. ವಾವ್. ಸೊ ಲಿಲಿ ಆಫ್ ದ ವ್ಯಾಲಿ ಅಂತ ಬಂದಿದೆ. ರೀಬರ್ತ್ ಅಂಡ್ ಹ್ಯುಮಿಲಿಟಿ ಅಂತ. ಅಂದ್ರೆ ಸೊ ಇಲ್ಲಿ ನೋಡಿ ಏನ್ ಹೇಳುತ್ತಂದ್ರೆ, ಸೊ ರೀಬರ್ತ್ ಇದೇ ಹೇಳುತ್ತೆ ನೋಡಿ ನಿಮ್ಗೆ. ನಿಮ್ಗೆ ಏನೋ ಒಂದು ನೆಗೆಟಿವ್ ಬರುತ್ತೆ. ನಿಮ್ಮಿಂದ ಜಾಬಿಂದ ನೀವೇ ಕ್ವಿಟ್ ಆಗುವಂಥದ್ದು ಅಥವಾ ನಿಮ್ ಸಸ್ಪೆಂಡ್ಸ್ ಆಗುವಂಥದ್ದು, ನೀವು ಪ್ರೀತಿಸಿ ವೇಟ್ ಮಾಡ್ತಿರುವ ವ್ಯಕ್ತಿ ನಿಮ್ಗೆ ಮೋಸ ಮಾಡುವಂಥದ್ದು ಏನೋ ಆಗುತ್ತೆ. ರೀಬರ್ತ್ ಅಂತೂ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಸೊ ಇಲ್ಲಿ ರೀಬರ್ತ್ ಬಂದಿದೆ. ಇದು ಮುಗ್ದೋದ ನಂತರ ನಿಮ್ಗೆ ಹೊಸ ಜನ್ಮ ಸಿಗುವಂಥದ್ದು. ಅಂದ್ರೆ ಪ್ರೀತಿ ಒಂದು ಮುಗ್ದೋಗಿ ಹೊಸ ಪ್ರೀತಿ ಸಿಗುವಂಥದ್ದು. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಜಾಸ್ಮಿನ್ ಬಂದಿದೆ. ಸೊ ಇಲ್ಲಿ ಜಾಸ್ಮಿನ್ ಅಂತ ಬಂದಿದೆ. ಸೊ ಇದು ಮಲ್ಲಿಗೆ ಹೂವು. ಓಕೆನಾ? ಜಾಸ್ಮಿನ್ ಅಂದ್ರೆ ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಅಂದ್ರೆ ವೈಟ್ ಕಲರ್, ಒಂದು ಶುದ್ಧವಾಗಿರುವಂತದ್ದು. ಓಕೆನಾ? ಮನಃಶಾಂತಿ, ಕೋರ್ಸ್ ಸ್ಪಿರಿಚುಯಲಿ ಆಗಿರ್ಬೋದು. ನಿಮ್ಗೆ ನೀವು ಗಾಡ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡುವಂತದ್ದಾಗಿರ್ಬೋದು. ಓಕೆನಾ? ಸೊ ಶುದ್ಧ ಮನಸ್ಥಿತಿ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಸಿನ ಇಂಟ್ಯೂಷನ್, ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ನಿಮ್ಮ ವಿಶ್, ನಿಮ್ಮ ಒಂದು ಸೋಲ್ ಒಂದು ಪರ್ಪಸ್ ಇರುತ್ತೆ, ನಿಮ್ಮ ಲೈಫ್ ಪರ್ಪಸ್ ಇರುತ್ತೆ. ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಿದೆ. ಓಕೆನಾ? ಸೊ ಅಂದ್ರೆ ನಿಮ್ಗೆ ಒಂದು ಶುದ್ಧವಾದಂತಹ, ಓಕೆನಾ, ಮನಸ್ಥಿತಿಯಿಂದ ನೀವಿದ್ದೀರಾ ಈಗ. ಓಕೆನಾ? ಇದೇ ಇದರಲ್ಲಿ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಬೇಕು. ನೀವು ತುಂಬಾ ಧೈರ್ಯವಂತರಾಗಬೇಕು. ಓಕೆನಾ? ನಿಮ್ಗೆ ಬೇಕಾಗಿರುವ ಒಂದು ವಿಶ್ನ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೋಡ್ತಿದ್ದೀನಿ. ಓಕೆ, ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ ನಾವು. ದ ಸನ್ ಕಾರ್ಡ್ ಬಂದಿದೆ ನೋಡಿ ಇಲ್ಲಿ. ಸನ್, ಓಕೆನಾ? ಸನ್ ಎನರ್ಜಿ, ಗಾಡ್ ಎನರ್ಜಿ ನಿಮ್ಗೆ ಇದೆ. ನೀವು ಈಗ ಒಂದು ಮಗು ಮನಸ್ಥಿತಿಯಲ್ಲಿದ್ದೀರಾ. ನೀವು ಯಾವುದೇ ಕರ್ಮನ ನೀವು ಅಟ್ರಾಕ್ಟ್ ಮಾಡೋದಿಲ್ಲ. ನಿಮ್ಮ ಎಲ್ಲ ಕರ್ಮಾಸ್ನ ನೀವು ಒಪ್ಪನೊಪ್ಪನೋ ಇಂದ ಅಥವಾ ಕೆಲವೊಂದು ಹೋಮ ಮಾಡಿಸಿ, ಕೆಲವೊಂದು ದಾನ ಮಾಡಿ ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಾ. ನೀವೊಂದು ಸಣ್ಣ ಮಗು ಮನಸ್ಥಿತಿಯಲ್ಲಿದ್ದೀರಾ.
ಅಂದ್ರೆ ಇವಾಗ ಒಂದು 11 ಇಯರ್ಸ್ ಮಗುಗೆ ಅಷ್ಟೊಂದು ಕರ್ಮ ಕ್ರಿಯೇಟ್ ಆಗಿರೋದಿಲ್ಲ ತನ್ನ ಲೈಫಲ್ಲಿ. ಓಕೆನಾ, ತುಂಬಾ ಮಗು ಮನಸ್ಥಿತಿ ಇರುತ್ತೆ, ಕೋಪ, ದ್ವೇಷ, ಜಲಸ್ ಆ ರೀತಿ ಫೀಲಿಂಗ್ಸ್ ಏನೂ ಇರೋದಿಲ್ಲ. ತಾನಾಯ್ತು, ತನ್ನ ಹ್ಯಾಪಿನೆಸ್ ಆಯ್ತು. ಒಬ್ರು ಚೆನ್ನಾಗಿದ್ದಾರೆ ಅಂತ ಬೇಜಾರ್ ಪಡೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ಅಂಥದ್ದು ಮನಸ್ಸಲ್ಲಿ ಇರೋದಿಲ್ಲ ಅಂತ ಮಗುಗೆ. ಓಕೆನಾ, ಸ್ವಚ್ಛವಾದ ಮನಸ್ಸು ಇದು ವೈಟ್ ಫ್ಲವರ್ ಅದೇ ಹೇಳುತ್ತೆ. ಓಕೆ, ಸೊ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದು ಮೆಸೇಜ್ ನೋಡ್ತೀನಿ. ಗಾಡ್ಗೆ ನೀವು ಪ್ರೇ ಮಾಡಿರೋದ್ರಲ್ಲಿ ವಾವ್, ಕಪ್ಸ್ ಈಸ್ ಎಮೋಷನ್ಸ್, ಕಿಂಗ್ ಆಫ್ ಕಪ್ಸ್. ಗಾಡ್ ನಿಮಗೆ ತುಂಬಾ ಚೆನ್ನಾಗಿ ಬ್ಲೆಸ್ ಮಾಡಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ರಿಲೇಶನ್ಶಿಪ್ ನ ಪ್ರಾಬ್ಲಮ್ ಸರಿ ಹೋಗುತ್ತೆ. ಸೊ ನಿಮ್ಗೆ ರಿಲೇಶನ್ಶಿಪ್ಗೆ ಅಂತ ಇಲ್ಲಿ ಒಂದು ಬ್ಯೂಟಿಫುಲ್ ಬ್ರಾಸ್ಲೈಟ್ ಇದೆ. ಓಕೆನಾ, ಇದು 100%, 1000% ವರ್ಜಿನಲ್. ಓಕೆ, ಸರ್ಟಿಫೈಡ್ ಆಗಿದೆ ಇದು. ಓಕೆ, ಸೊ ನಿಮ್ಗೆ ಬೇಕಿತ್ತು ಅಂದ್ರೆ ಇದು ರಿಲೇಶನ್ಶಿಪ್ಗೆ ಅಂತ ಲೈಟ್ ಪಿಂಕ್ ಕಲರ್ ಅಂತ ಹೇಳ್ತೀವಿ. ಮನೆಗೆ, ಹೆಲ್ತ್ಗೆ, ಸಕ್ಸಸ್ಗೆ, ಓಕೆನಾ, ಸ್ಕಿನ್ ಪ್ರಾಬ್ಲಮ್ಗೆ, ಹೇರ್ ಪ್ರಾಬ್ಲಮ್ಗೆ, ವೆಯ್ಟ್ ಲಾಸ್ ಆಗೋದಕ್ಕೆ, ವೆಯ್ಟ್ ಗೈನ್ ಆಗೋದಕ್ಕೆ, ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ, ಬಿಸ್ನೆಸ್ ಚೆನ್ನಾಗಾಗೋದಕ್ಕೆ, ಜಾಬ್ಗೆ, ಪ್ರತಿಯೊಂದಕ್ಕೂ ಬ್ರಾಸ್ಲೈಟ್ಸ್ ಅವೈಲೇಬಲ್ ಇದೆ. ಓಕೆನಾ, ಸೊ 100% ಪ್ಯೂರ್ ವರ್ಜಿನಲ್ ಆಗಿರೋದು ಇದು. ನಿಮಗೆ ಆನ್ಲೈನಲ್ಲಿ ತುಂಬಾ ಫೇಕ್ ಪ್ರಾಡಕ್ಟ್ಸ್ ಸಿಗ್ತವೆ. ಓಕೆನಾ, ಸೊ ನನಗೇನೆ ತುಂಬಾ ಜನ ಕಾಲ್ ಮಾಡಿ, ಓಕೆನಾ, ಸೊ ತುಂಬಾ ಕಡಿಮೆಗೆ ಕೊಡ್ತೀವಿ, 100ಗೆ ಕೊಡ್ತೀವಿ, 150ಗೆ ಕೊಡ್ತೀವಿ, ನಿಮ್ಗೆ ಆಮೇಲೆ ಎಷ್ಟು ಬೇಕೋ ಅಷ್ಟಿಗೆ ಸೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಗೊತ್ತಾಗುತ್ತೆ ಅವರು ಎಷ್ಟು ಜೆನ್ಯೂನ್ ಅಂತ ಅಂದ್ಬಿಟ್ಟು. ಅವರ ಜೊತೆ ಮಾತಾಡಿದಾಗೆ ಕೆಲವೊಂದು ವೈಬ್ರೇಷನ್ಸ್ ಆಗ್ಬೋದು, ತರಡೆ ಚಕ್ರ ವೈಬ್ರೇಟ್ ಆಗುತ್ತೆ. ಓಕೆನಾ, ಸೊ ರಾಂಗ್ ಇರೋ ಪರ್ಸನ್ಗೆ ನನಗೆ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ನಾನು ಟ್ಯಾರೋಟ್ನ ಸಹ ಕೇಳ್ತೀನಿ ಅವರು ಜೆನ್ಯೂನಾ ಅಂತ. ಆ ರೀತಿನೂ ನಾನು ಕಂಡು ಹಿಡ್ಕೊಳ್ತೀನಿ. ಓಕೆನಾ, ಸೊ ಫೈನಲಿ ನಾನು ಒಂದು, ಓಕೆನಾ, ಸೊ ತುಂಬಾ ಚೆನ್ನಾಗಿ ಒಬ್ಬರ ಜೊತೆ ಕೊಲಾಬ್ರೇಟ್ ಆಗಿ ನಾನು ಸೊ ತಗೊಂಡಿದ್ದೀನಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದ್ದಾವೆ. ಸೊ ಇವು ಅಷ್ಟೇ. ಓಕೆನಾ, ಸೊ ನಿಮ್ಗೆ ಯಾವುದ್ರ ಬಗ್ಗೆ ನಿಮ್ಗೆ ಹೀಲ್ ಆಗ್ಬೇಕಾಗಿದೆ ನಿಮ್ಮ ಲೈಫಲ್ಲಿ ಅಂತ ನೀವು ನಂಗೆ ವಾಟ್ಸಪ್ ಅಲ್ಲಿ ಹೇಳಿದ್ರೆ ಅದಕ್ಕೆ ಸರಿ ಹೋಗುವಂತಹ ಬ್ರಾಸ್ಲೈಟ್ ನಾನು ಚೂಸ್ ಮಾಡ್ಕೊಡ್ತೀನಿ. ಓಕೆನಾ, ಸೊ ಆಮೇಲೆ ನೀವು ನಿಮ್ಮ ಅಡ್ರೆಸ್ ಪೂರ್ತಿ ಸೆಂಡ್ ಮಾಡಿದ್ದೀರಾ ಅಂದ್ರೆ ನಾನು ತುಂಬಾ ಈಸಿಯಾಗಿ ನಿಮ್ಗೆ ಕೊರಿಯರ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ಜಾಬ್ ಬಗ್ಗೆ ಒಂದು ಕಾರ್ಡ್ ನೋಡೋಣ. ಶಿವ ಬ್ಲೆಸ್ಸಿಂಗ್ಸ್ ಜಾಬ್ ಬಗ್ಗೆ ಯಾವ ರೀತಿ ಇದೆ ಅಂತ. ಸೊ ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ. ಓ ಮೈ ಗಾಡ್, ನಿಮಗೆ ಜಾಬ್ ಅಲ್ಲಿ ತುಂಬಾ ತೊಂದರೆ ಕೊಡುವಂತಹ ವ್ಯಕ್ತಿಗಳಿದ್ದಾರೆ, ನೆಗೆಟಿವ್ ಪೀಪಲ್ಸ್ ಇದ್ದಾರೆ. ಬಾಸ್ ಆಗಿರ್ಬೋದು, ಓಕೆ, ಸೊ ಕೊಲೀಗ್ಸ್ ಆಗಿರ್ಬೋದು, ನಿಮ್ಗಿಂತ ಕೆಳಗಡೆ ಅಂದ್ರೆ ತುಂಬಾ ಲೋ ಕೆಲಸ ಮಾಡೋರಾಗಿರ್ಬೋದು, ನಿಮ್ಗೆ ರೆಸ್ಪೆಕ್ಟ್ ಇಲ್ಲ. ಓಕೆನಾ, ನೀವು ಅನ್ಕೊಂಡಷ್ಟು ಕಂಫರ್ಟೇಬಲ್ ಆಗಿಲ್ಲ. ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗೆ ಹೇಳೋ ರೀತಿ ಬಂದು ನಿಮ್ಮನ್ನ ಒಂದ್ ರೀತಿ ತುಂಬಾ ಕಾಮೆಂಟ್ ಮಾಡ್ತಿದ್ದಾರೆ, ಹೀಯಾಳಿಸ್ತಿದ್ದಾರೆ. ಓಕೆನಾ, ನಿಮ್ಮಲ್ಲಿ ಇರುವಂತಹ ಲೋಪಗಳನ್ನ ಅವರು ಒಬ್ಳೋ ರೀತಿ ಮಾತಾಡಿ ನಿಮ್ಗೆ ನೋವು ಪಡಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೀನಿ. ಓಕೆ, ಸೊ ಅದರಿಂದ ಹೊರಗಡೆ ಬರುತ್ತೆ ದ ಡೆವಿಲ್ ಕಾರ್ಡ್, ಹೊರಗಡೆ ಬರುತ್ತೆ. ನಿಮಗೆ ಟಾಕ್ಸಿಕ್ ಪೀಪಲ್ಸ್ ಇಂದ ಬಿಡುಗಡೆ ಸಿಗುತ್ತೆ. ಓಕೆ, ಸೊ ಅದನ್ನ ಬಂದಿದೆ ಇಲ್ಲಿ. ಸೊ ದ ಲವರ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನೆಲ್ಲ ತೊಂದರೆಗಳಿದಾವೆ, ಓಕೆನಾ, ಅದು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀನಿ. ಸೊ ನಿಮ್ಮ ಹೆಲ್ತ್ ಬಗ್ಗೆ ಗಾಡ್ ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತ ನೋಡೋಣ. ಸೊ ಹೆಲ್ತ್ ಬಗ್ಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆನಾ, ಸೊ ನಿಮ್ಮ ಹೆಲ್ತ್, ನೀವು ಅನ್ಕೊಳ್ತಿರುವಂತಹ ವಿಷಯದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ, ನಿಮ್ಮ ಪ್ಯಾಷನ್ ಅಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ, ನಿಮ್ಮ ಭೂಮಿ ವಿಚಾರದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅದರಿಂದ ನಿಮ್ಮ ಹೆಲ್ತ್ ಇಲ್ಲಿ ಪ್ರಾಬ್ಲಮ್ಗೆ ಒಳಗಾಗಿದೆ. ಸೊ ನೀವು ಯಾವಾಗ ನಿಮ್ಮ ಎಮೋಷನ್, ಒಂದು ನಿಮ್ಮ ಫ್ಯಾಷನ್, ನಿಮ್ಮ ಮನಿ, ಅದ್ರ ಮೇಲೆ ನೀವು ಒಂದು ಸಕ್ಸಸ್ಗಾಗಿ ವೇಟ್ ಮಾಡ್ತಿದ್ರಿ, ಅದು ನಿಮ್ಮ ಕೈಯಾರೆ ತಪ್ಪಿ ಹೋಗಿದೆ, ನಿಮಗೆ ಕೈಗೆ ಬರ್ಬೇಕಾಗಿರುವಂತದ್ದು ತಪ್ಪಿ ಹೋಗಿದೆ. ಅದಕ್ಕೆ ನೀವು ಒಬ್ಬ ಪ್ರೀತಿಸಿರೋ ವ್ಯಕ್ತಿಯಿಂದಾನು ಆಗಿರ್ಬೋದು, ದೇವದಾಸ ರೀತಿ ಹಾಗೆ, ಅಥವಾ ಸೊ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಪ್ರೀತಿ ವಿಚಾರದಲ್ಲಿ ಅನ್ಕೊಂಡ ವ್ಯಕ್ತಿನ ಪ್ರೀತಿ ಮಾಡೋಕೆ ಆಗ್ದಿರಾ, ಟ್ರ್ಯಾಕ್ ಮಾಡೋಕೆ ಆಗ್ದಿರಾ, ಅಥವಾ ನಿಮ್ಮ ಮನಿ ವಿಚಾರದಲ್ಲಿ ನಿಮ್ಗೆ ಬರ್ಬೇಕಾಗಿರುವಂತಹ ಮನಿ, ಅಥವಾ ನೀವು ಒಂದು ಪ್ಯಾಷನ್ ಅಲ್ಲಿ ಸಕ್ಸಸ್ ಸಿಗ್ದಿರಾ, ಓಕೆನಾ, ಇಲ್ಲಿ ಅನ್ಹೆಲ್ತ್ ಪ್ರಾಬ್ಲಮ್ಸ್, ಎಮೋಷನ್ಸ್ ಇಂದ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಅದರಿಂದ ಇಲ್ಲಿ ನೀವು ವಿನ್ ಆಗೋದು ಯಾವುದೋ ಒಂದು ಎಮೋಷನ್ ಅಲ್ಲಿ, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಬಂದಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಈ ಕಾರ್ಡ್ ಬಂದ್ಬಿಟ್ಟು ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ. ಸೊ ಇಲ್ಲಿ ನೋಡಿ, ಸೊ ನೀವು ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಮಧ್ಯೆ ನೀವು ಒಂದು ಗುಡ್ ಸ್ಲೀಪ್ನ ತಗೊಳ್ತೀರಾ. ನಿಮಗೆ ಸ್ಲೀಪ್ ಮಾಡಬೇಕು ಅಂತ ಹೇಳ್ತೀವಿ, ಚೆನ್ನಾಗಿ ನೀವು ನಿದ್ದೆ ಮಾಡಬೇಕು. ನಿದ್ದೆ ಮಾಡೋಕ್ಕೂ ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡ್ದಿರಾ ಮಲ್ಕೋಬೇಕು ಅಂತ ಇಲ್ಲಿ ಗಾಡ್ ಬ್ಲೆಸ್ಸಿಂಗ್ಸ್, ಲಾರ್ಡ್ ಶಿವ ಬ್ಲೆಸ್ಸಿಂಗ್ಸ್ ಇದೆ. ಓಕೆನಾ, ಸೊ
ಏನ್ ಹೇಳುತ್ತೆ ಅಂದ್ರೆ ಓಕೆನಾ. ಸೊ ನೀವು ನಿದ್ದೆ ಮಾಡದಿರಾ ಜಾಸ್ತಿ ಯೋಚನೆ ಮಾಡೋದೇ ನೀವು ಹೆಲ್ತ್‌ಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ನಿದ್ದೆ ಮಾಡ್ಬೇಕು ಓಕೆನಾ. ಸೊ ನನ್ಗೆಲ್ಲ ಒಳ್ಳೇದಾಗುತ್ತೆ, ನನ್ನ ಆರೋಗ್ಯ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಸಬ್ ಕಾನ್ಷಿಯಸ್ ಜೊತೆ ನೀವು ಮಾತಾಡ್ಕೊಂಡು ಓಕೆನಾ. ಸೊ ಅಂದ್ರೆ ಮನಸ್ಸಲ್ಲೇ ಮಾತಾಡ್ಕೊಳ್ಳುವಂಥದ್ದು, ಸಬ್ ಕಾನ್ಷಿಯಸ್ ಅಂತಲ್ಲ. ಓಕೆನಾ, ನನ್ನ ಹೆಲ್ತ್ ಚೆನ್ನಾಗಿರುತ್ತೆ, ನಾನು ತುಂಬಾ ಆರೋಗ್ಯವಾಗಿರ್ತೀನಿ ಅಂತ ಅಂದ್ಬಿಟ್ಟು. ಸೊ ನಿಮ್ ಹೆಲ್ತ್ ಸರಿ ಇಲ್ಲಾಂದ್ರೆ ನೀವು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ಬೇಕಾಗಿರುತ್ತೆ. ಓಕೆನಾ. ಆ ರೀತಿ ಹೇಳ್ತಿದೆ. ಇಲ್ಲಿ ರಾಹು ಪರಿಸ್ಥಿತಿ ಬದಲಾಗುತ್ತೆ. ನೀವು ಯಾವಾಗ ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ತೀರಾ, ನಿಮ್ಮನ್ನ ನೀವು ಲವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಓಕೆನಾ. ಸೊ ಇದು ಜಾಸ್ಮಿನ್ ಕಾರ್ಡ್ ಅದೇ ಹೇಳುತ್ತೆ, ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ನೋಡಿ, ಈ ಕಾರ್ಡ್ ಬಿತ್ತು, ಇದನ್ನ ತೆಗಿಯೋಕೆ ಹೋದ್ರೆ ಇನ್ನೊಂದು ಕಾರ್ಡ್ ಬಂದಿದೆ ಇಲ್ಲಿ, ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ ಅಂದ್ಬಿಟ್ಟು. ಸೊ ಬ್ಯಾಲೆನ್ಸ್ ಸಿಗುತ್ತೆ. ನೀವು ಎಷ್ಟು ಪ್ರೀತಿಗಾಗಿ ವೇಟ್ ಮಾಡ್ತಿದ್ದೀರಾ ಅಷ್ಟು ಪ್ರೀತಿ ನಿಮ್ದಾಗುತ್ತೆ. ಮನಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಮನಿ ಎಷ್ಟು ವೇಟ್ ಮಾಡ್ತಿದ್ರಿ ಅಷ್ಟು ಬ್ಯಾಲೆನ್ಸ್ ನಿಮ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು, ಒಂದು ರೊಮ್ಯಾಂಟಿಕ್ ಲೈಫ್ ನಿಮ್ದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವ್ ನೀವು ಸ್ಟ್ರಾಂಗ್ ಆದಾಗ ಓಕೆನಾ, ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮ ಕಡೆ ಬರ್ಬೋದು, ಅಥವಾ ಅದಕ್ಕಿಂತ ತುಂಬಾ ಉತ್ತಮವಾದ ವ್ಯಕ್ತಿಗಳು ಬರ್ಬೋದು. ನಿಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಓಕೆನಾ. ಸೊ ಆ ರೀತಿ ಹೇಳ್ತಿದೆ ಕಾರ್ಡ್ಸ್ ಇವತ್ತು. ಸೊ ಇನ್ನೂ ಒಂದೆರಡು ಕಾರ್ಡ್ಸ್ ನೋಡೋಣವಾ. ಎಸ್, ಓ ಮೈ ಗಾಡ್, ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಏನ್ ಹೇಳುತ್ತಂದ್ರೆ, ಸೊ ನೋಡಿ, ನೀವು ನಿಮ್ಮ ಬಗ್ಗೆ ಕೇರ್ ಮಾಡಿ ಓಕೆನಾ, ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ನೀವು ಹೀಲ್ ಮಾಡ್ಕೊಂಡಾಗ, ಸೊ ನಿಮಗೊಂದು ಲೈಫ್ನ ಸೀಕ್ರೆಟ್ ಹೇಳ್ತೀನಿ ಓಕೆನಾ. ನಿಮ್ಮ ಲೈಫಲ್ಲಿ ಆಗುವಂತಹ ರಿಲೇಶನ್ಶಿಪ್, ಹೆಲ್ತ್, ಮನಿ, ಕೆರಿಯರ್, ಜಾಬ್ ಅಷ್ಟು ಯಾಕೆ ಓಕೆನಾ, ನೀವು ಹೇಗಿದ್ದೀರಾ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ಏನ್ ಹೇಳ್ತೀವಿ ಆ ಪಿಕ್ಚರ್ ಓಕೆನಾ. ಸೊ ಲವ್ ಅಲ್ಲಿ ಡಿಸ್ಟರ್ಬೆನ್ಸ್ ಪಿಕ್ಚರ್, ಮನಿಯಲ್ಲಿ ಡಿಸ್ಟರ್ಬೆನ್ಸ್ ಪಿಕ್ಚರ್, ನೀವು ಓಕೆ ನೀವನ್ ಬೇರೆಯವ್ರಿಗಿಂತ ಅಷ್ಟು ಚೆನ್ನಾಗಿಲ್ಲ ಅನ್ಕೊಳ್ಳೋ ಪಿಕ್ಚರ್ ಓಕೆನಾ. ನಿಮ್ಮ ಜೊತೆ ಯಾರು ಮಾತಾಡ್ತಾರೋ ಅವ್ರು ಇದೇ ರೀತಿ ಮಾತಾಡ್ತಾರೆ ಅನ್ನೋ ಪಿಕ್ಚರ್ ಎಲ್ಲ ನಿಮ್ಮೊಳಗಡೆನೆ ಇರೋವಂಥದ್ದು. ಸೊ ಅದನ್ನ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಅದೇ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಟ್ಯಾರೋಟ್ಸ್ ಅಲ್ಲಿರೋ ಪ್ರತಿಯೊಂದು ಟೇಬಲ್ ಮೇಲೆ ಇದೆ ನೋಡಿ. ಕಪ್ಸ್ ಇದೆ, ಪೆಂಟಿಕಲ್ಸ್ ಇದೆ, ಸ್ವಾರ್ಡ್ಸ್ ಇದೆ, ವಾಂಡ್ಸ್ ಇದೆ. ನಿನ್ಗೆ ಹೇಗ್ ಬೇಕೋ ಹಾಗೆ ನೀನು ಬದಲಾಯಿಸ್ಕೊಳ್ಳೋ ಅಂಥದ್ದು, ನೀನು ಬದಲಾಯಿಸ್ಕೊಳ್ಳೋ ಅಂತಹ ಪವರ್ ನಿನ್ಗೆ ಕೊಟ್ಟಿದ್ದಾರೆ ಗಾಡ್ ಈ ಶಿವರಾತ್ರಿಗೆ ಓಕೆನಾ. ಥ್ಯಾಂಕ್ ಯು ಲಾರ್ಡ್ ಶಿವ ಅಂತ ಟೈಪ್ ಮಾಡಿ ಎಲ್ಲರೂ. ಸೊ ಓಕೆನಾ, ಅದ್ಭುತವಾಗಿದ್ದ ಮೆಜಿಷಿಯನ್ ನೀವ್ ಆಗಿದ್ದೀರಾ ಓಕೆನಾ. ನಿಮ್ಮ ಲೈಫ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಬದಲಾಯಿಸ್ಕೊಳ್ಳೋ ಅಂಥದ್ದು ಈ ಕಾರ್ಡ್ ಓಕೆ. ಸೊ ಹಾಗೆ, ಸೊ ನಿಮ್ಮ ಲೈಫ್ನ ನೀವೇ ಬದಲಾಯಿಸ್ಕೊಳ್ಳೋ ಅಂಥದ್ದು ಅಂದಿದ್ದಕ್ಕೆ ಹೇಳ್ತಿದ್ದೀನಿ ನಾನು ಓಕೆನಾ. ಸೊ ನಮ್ಮಲ್ಲಿ ಜೂಮ್ ಓಕೆನಾ ಮೀಟಿಂಗ್ ನಡೆಯುತ್ತೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು 7 days ಇರುತ್ತೆ. ಮ್ಯಾಜಿಕಲ್ ರಿಲೇಶನ್ಶಿಪ್ ಅಂತ ಅಂದ್ಬಿಟ್ಟು ಹೀಗೆ ನೀವು ಬದಲಾಯಿಸ್ಕೊಳ್ಳೋ ಅಂಥದ್ದು ನಿಮ್ಮ ಲೈಫ್ನ, ನಿಮ್ಮ ರಿಲೇಶನ್ಶಿಪ್ನ ಒಬ್ಬ ಮೆಜಿಷಿಯನ್ ಆಗಿ ಓಕೆ. ಸೊ ಇದರಲ್ಲಿ ಯಾವುದೇ ಮಾಟ ಮಂತ್ರ ಇರೋದಿಲ್ಲ ಓಕೆನಾ. ಬ್ಲ್ಯಾಕ್ ಮ್ಯಾಜಿಕ್ ಅವೇನು ಇರೋದಿಲ್ಲ. ತುಂಬಾ ಸೈಂಟಿಫಿಕ್ ಆಗಿ ನಿಮ್ಮ ರಿಲೇಶನ್ಶಿಪ್ನ ನೀವು ಹೀಲ್ ಮಾಡ್ಕೊಳ್ಳೋ ಅಂಥದ್ದು. ದೂರ ಆಗಿರೋ ವ್ಯಕ್ತಿ ವಾಪಸ್ ಬರ್ತಾರೆ. ನೀವು ಯಾರು ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವರಷ್ಟವರೇ ಕಾಲ್ ಮಾಡ್ತಾರೆ. ಯೂನಿವರ್ಸ್ ನಿಮ್ಮಿಬ್ಬರಿಗೂ ರಿಯೂನಿಯನ್ ಮಾಡುತ್ತೆ, ಅಥವಾ ಥರ್ಡ್ ಪಾರ್ಟಿ ಯಾರಾದ್ರೂ ಇದೆ ಅಂದ್ರೆ ಅವ್ರನ್ನ ರಿಮೂವ್ ಮಾಡುತ್ತೆ ಓಕೆ. ಸೊ ನಿಮ್ಮ ರಿಲೇಶನ್ಶಿಪ್ ಕರ್ಮನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದಾಗಿರುತ್ತೆ ಇದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಓಕೆ, ಮೆಜಿಷಿಯನ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ, ಅಥವಾ ನಮಗೆ ಜೂಮ್ ಕ್ಲಾಸಸ್ ಬೇಕಾಗಿದೆ ಅಂತ ಸೆಂಡ್ ಮಾಡಿ ಓಕೆನಾ. ತುಂಬಾ ಕಡಿಮೆ ಇದೆ ಪ್ರೈಸು. ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆಗಾಗಿ ಜಾಯ್ನ್ ಆಗಿದ್ದಾರೆ. ನೀವು ಜಾಯ್ನ್ ಆಗಿ. ಸೊ ಇಲ್ಲಿ ನೋಡಿ, ಸೊ 10 of Swords ಇಲ್ಲಿ ರಿವರ್ಸ್ ಬಂದಿದೆ. ಇದೇ ಈ ವಿನಾಶ, ಈ ನಾಶ, ಈ ತೊಂದರೆಯಿಂದ ನೀವು ಹೊರಗಡೆ ಬರ್ತೀರಾ. ನಿಮ್ಗೆ ದೇವರು ಮೆಜಿಷಿಯನ್ ಪವರ್ ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವು ಸರಿ ಮಾಡ್ಕೊಂಡಾಗ ನಿಮ್ಮ ಲೈಫ್ ಏನ್ ನಾಶ ಆಗುತ್ತೆ ರಿಲೇಶನ್ಶಿಪ್ ಅಲ್ಲಿ, ಮನಿಯಲ್ಲಿ, ಕೆರಿಯರ್ ಇರಲಿ, ಹೆಲ್ತ್ ಅಲ್ಲಿ, ಅದರಿಂದ ಹೊರಗಡೆ ಬರ್ತೀರಾ. ಸೊ ನೀವು ಇದನ್ನೇನಾದ್ರೂ ನಿಮ್ಗೆ ಮೆಜಿಷಿಯನ್ ಪವರ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಮರ್ತೋಗ್ಬಿಟ್ಟು ನೀವು ಇದನ್ನೇ ನೀವು ಮೆಜಿಷಿಯನ್ ಆಗ್ದಿರಾ ಓಕೆನಾ, ಮತ್ತೆ ಇದನ್ನೇ ಅಟ್ರಾಕ್ಟ್ ಮಾಡಿದ್ರೆ ಓಕೆನಾ. ಸೊ ನಿಮ್ಮ ರಿಲೇಶನ್ಶಿಪ್ ಈ ಜನ್ಮಕ್ಕೆ ನಾಶ ಆಗ್ಬಿಡುತ್ತೆ. ನೀವು ಹ್ಯಾಪಿನೆಸ್ ಸಿಗೋದೇ ಇಲ್ಲ ನಿಮ್ಗೆ ಈ ಜನ್ಮದಲ್ಲಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಜನ್ಮ ನಿಮ್ದು ಇರುತ್ತೆ ಅಲ್ವಾ, ಅದರಲ್ಲೂ ಸೇಮ್ ಪ್ರಾಬ್ಲಮ್, ಸೇಮ್ ಮೋಸ ಆಗ್ತೀರಾ, ಸೇಮ್ ನೋವು ಪಡ್ತೀರಾ ರಿಲೇಶನ್ಶಿಪ್ ಅಲ್ಲಿ. ಸೇಮ್ ಪಾರ್ಟ್ನರ್ ದೇಹ ಚೇಂಜ್ ಆಗ್ಬೋದು ಓಕೆನಾ, ಬಟ್ ಅದೇ ರೀತಿ ಪ್ಯಾಟರ್ನ್ಸ್ ನ ನೋಡ್ತೀರಾ. ಸೊ ಪ್ಲೀಸ್ ಎಲ್ಲರೂ ಬೇಗ ಮೆಜಿಷಿಯನ್ಸ್ ಆಗಿ ಅಂತ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಇನ್ನಷ್ಟು ಮೆಸೇಜ್ ಏನಿದೆ ಅಂತ. ಸೊ ಇಲ್ಲಿ ನೋಡಿ, ಮೆಡಿಟೇಟ್ ಅಂಡ್ ಕಾಂಟೆಂಪ್ಲೇಟ್ ಅಂತ ಬಂದಿದೆ. ಸೊ ಇದು ಮೀನರಾಶಿ ಇದೆ, ಜಲತತ್ವ ಹೊಂದಿರುವಂತಹ ರಾಶಿ. ಸೊ ವಾಟರ್ಗೆ ಇಮೋಷನ್ಸ್ ಇರುತ್ತೆ ಓಕೆನಾ. ವಾಟರ್ ಹೇಗೆ ಹುಣ್ಣಿಮೆಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಅಮಾವಾಸ್ಯೆಗೆ ಲೋ ಎನರ್ಜಿ ಆಗುತ್ತೆ. ಅಂದ್ರೆ ಅಲೆಗಳು ಎದ್ದು ಬಿದ್ದು ಹೇಗೆ ಇರ್ತಾವೋ ಹಾಗೆ ಇರುತ್ತೆ ಜೀವನದಲ್ಲಿ ಓಕೆನಾ. ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಆ ವಾಟರ್ ಎಮೋಷನ್ಸ್ನ
ಓಕೆನಾ? ಮೆಡಿಟೇಟ್ ಮಾಡಿ ಮಾಡಿ ನೀವು ಅದನ್ನ ಓಕೆನಾ? ಸೊ ಕಂಟ್ರೋಲ್ ಮಾಡ್ಕೋಬಹುದು ನಿಮ್ಮ ಎಮೋಷನ್ಸ್‌ನ, ಫೀಲಿಂಗ್ಸ್‌ನ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಮ ಲೈಫ್‌ನ ನೀವು ಬದಲಾಯಿಸ್ಕೊಳ್ಳೋದ್ರಲ್ಲಿ ಮೆಡಿಟೇಷನ್ ಒಂದು ಪವರ್‌ಫುಲ್ ಮೆಡಿಸನ್ ನಿಮ್ಗೆ ಅಂತ ಅಂದ್ಬಿಟ್ಟು ನಾವಿವತ್ತು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ನೊಂದು 2 ಕಾರ್ಡ್ಸ್‌ನ ನೋಡಿ ಫೈನಲ್ ಆಗಿ ನಿಮ್ಗೆ ಗಾಡ್ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಇದೆ? ಲಾರ್ಡ್ ಶಿವ ಬ್ಲೆಸ್ಸಿಂಗ್ಸ್. ಓಕೆ. ವಾವ್! ವೀಲ್ ಆಫ್ ಫಾರ್ಚೂನ್. ಸೊ ಇಲ್ಲಿ ನೋಡಿ ಜಡ್ಜ್ಮೆಂಟ್ ಕಾರ್ಡ್. ಆಫ್ ಕೋರ್ಸ್ ಇದು ನೀವು ಈಗ ಪ್ರೇ ಮಾಡಿರುವಂತಹ ಗಾಡ್. ಓಕೆನಾ? ನಿಮ್ಮ ಕರ್ಮ ಬದಲಾಯಿಸುವಂತಹ ಗಾಡ್, ಪ್ಲೇಸ್ ಪಾಯಿಂಟ್ ಬರುವಂತಹ ಗಾಡ್. ಗಾಡ್ ಮ್ಯೂಸಿಕ್ ಹಾಕಿದ್ದಾರೆ ಅಂದ್ರೆ ನಿಮ್ಮ ಕರ್ಮ ಬದಲಾವಣೆ ಆಗಿದೆ. ಜಡ್ಜ್ಮೆಂಟ್. ಓಕೆನಾ? ನಿಮ್ಮ ಒಂದು ಪರಿಸ್ಥಿತಿ ಬದಲಾವಣೆ. ಓಕೆ. ಸೊ ದ ಟವರ್ ಕಾರ್ಡ್ ಬಂದಾಗಲೇ ಗೊತ್ತಾಯ್ತು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕಥೆಯ ಮುಕ್ತಾಯ, ನಿಮಗೂ ಆ ಜಾಬ್ಗೂ ಇರುವಂತಹ ಸಂಬಂಧ ಮುಕ್ತಾಯ, ನಿಮಗೂ ಆ ವ್ಯಕ್ತಿಗೂ ಇರುವಂತಹ ಸಂಬಂಧದ ಮುಕ್ತಾಯ, ಅಥವಾ ಆ ಜಾಬ್ ಅಲ್ಲಿ ನೀವು ತಿಂತಿರೋ ನೋವಿಂದ ಮುಕ್ತಾಯ ಆಗಿ ನಿಮ್ಗೆ ಪ್ರಮೋಷನ್ ಬರ್ಬೋದು. ಓಕೆನಾ? ಆ ಜಾಬ್ ಇಂದ ನಿಮ್ಗೆ ತೊಂದರೆ ಕೊಡ್ತಿರೋರು ನಿಮ್ಮಿಂದ ಆ ಜಾಬ್ ಇಂದ ಹೋಗ್ಬಿಡ್ಬೋದು. ಓಕೆ. ನಿಮ್ಗೆ ಪ್ರೀತಿ ಅವರು ಏನ್ ನೋವು ಕೊಡ್ತಿದ್ದಾರೆ ಆ ನೋವಿನ ಅಂತ್ಯ ಆಗ್ಬಿಡ್ಬೋದು. ಅವರೇ ನಿಮ್ಮನ್ನ ಮತ್ತೆ ಪ್ರೀತಿಸ್ಬೋದು, ಅಥವಾ ನಿಮ್ಮ ರಿಯಲ್ ಸೋಲ್ಮೇಟ್ ನಿಮ್ಗೆ ಬರ್ಬೋದು ಅಂತ. ವೀಲ್ ಆಫ್ ಫಾರ್ಚೂನ್ ರಿವರ್ಸ್ ಬಂದ್ಬಿಟ್ಟು ಅದೃಷ್ಟದ ಬಾಗಿಲು ನಿಮ್ದಾದಾಗ ಓಕೆನಾ? ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಸೊ ಈಗೋಸ್, ಅಹಂಕಾರಗಳು, ನಾನೇ ನನ್ಗೆಲ್ಲ ಬಂದ್ಬಿಟ್ಟಿದೆ ಅನ್ನೋ ರೀತಿ ಇರೋದು ಅಷ್ಟೊಂದು ಒಳ್ಳೇದಲ್ಲ. ಇಲ್ಲಿ ಬುಕ್ಸ್ ಬಂದಿದೆ. ಐ ಥಿಂಕ್ ನೀವು ಡ್ರಾಯಿಂಗ್ ಮಾಡ್ತಿದ್ದೀರಾ ಇವತ್ತು ರಾತ್ರಿ, ಅಥವಾ ರಾತ್ರಿ ಡ್ರಾಯಿಂಗ್ ಮಾಡಿದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನನಗೆ ಒಬ್ಬ 3 ವ್ಯಕ್ತಿಗಳು ಡ್ರಾಯಿಂಗ್ ಕಾಣಿಸ್ತು. ಓಕೆನಾ? ಸೊ ಒಬ್ಬ ಅಂದ್ರೆ ಅವರು ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದಾರೋ ಅಥವಾ ಸಮಥಿಂಗ್ ಮನೆಗೋಸ್ಕರ ಮಾಡ್ತಿದಾರೋ ಗೊತ್ತಿಲ್ಲ. ಒಂದು ಒಬ್ಬ ತಂದೆ, ತಾಯಿ, ಒಂದು ಮಗು ಫೋಟೋ ಡ್ರಾಯಿಂಗ್ ಮಾಡ್ಕೊಂಡಿರೋವಂಥದ್ದು, ಪೆನ್ಸಿಲ್ ಸ್ಕೆಚ್. ಓಕೆನಾ? ಆ ರೀತಿ ನೀವು ಇವತ್ತು ಡ್ರಾಯಿಂಗ್ ಮಾಡೋದು ನಿಮಗೆ ತುಂಬಾ ಒಳ್ಳೇದು. ಓಕೆನಾ? ಸೊ ರಾಂಗ್ ಮ್ಯಾನಿಫೆಸ್ಟ್ ಮಾಡಬೇಡಿ. ನಿಮ್ಮ ಅದೃಷ್ಟ ಬಾಗಿಲಿಗೆ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಓಕೆನಾ? ಅದನ್ನ ಕರೆಕ್ಟಾಗಿ ಕ್ಲೀನಾಗಿ ನೀವು ಇವತ್ತು ಡ್ರಾಯಿಂಗ್ ಮಾಡಬೇಕಾಗಿರುತ್ತೆ. ಓಕೆನಾ? ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದ್ದಾವೆ ನಿಮಗೆ ಇಲ್ಲಿ ಇವತ್ತು. ಓಕೆ. ಸೊ ಸರಿಯಾಗಿ ಚೂಸ್ ಮಾಡಿ. ಒಂದ್ಸಲ ಥಿಂಕ್ ಮಾಡಿ, ನೀವು ಪ್ರೇ ಮಾಡಿರುವುದು ಸರಿಯೇನಾ ಅಂತ. ಓಕೆನಾ? ಆ ರೀತಿ ಆಗಿರುತ್ತೆ. ಇವಾಗ ನೀವು ಎಕ್ಸಾಂಪಲ್ ಒಬ್ಬ ನಿಮ್ಮ ಅಂದ್ರೆ ನಿಮ್ಮ ಪಾರ್ಟ್ನರ್ ಇಷ್ಟು ದಿನ ಲವ್ ಮಾಡ್ತಿರೋ ವ್ಯಕ್ತಿ ಮತ್ತೆ ವಾಪಸ್ ಬರಬೇಕು ಅಂತ ವೇಟ್ ಮಾಡಿ ಸಡನ್ ಆಗಿ ಮನೆಯಲ್ಲಿ ತೋರಿಸಿರುವಂತಹ ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಸುಮ್ಮನೆ ಟ್ರೈ ಮಾಡೋಣ ಇವ್ರು ಯಾವ ರೀತಿ ಮಾತಾಡ್ಬೋದು ಅಂತ ಅವರ ಫೀಲಿಂಗ್ಸ್ನ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಯಾವುದಕ್ಕೋಸ್ಕರ ಪ್ರೇ ಮಾಡಿದ್ದೀರಾ ಅದು ಹೋಗ್ಬಿಡುತ್ತೆ. ಅಂದ್ರೆ ಸೊ ನೀವು ಡ್ರಾಯಿಂಗ್ ಮಾಡಿರೋದೇ ಒಂದಾದ್ರೆ ನೀವು ಆಕ್ಷನ್ ಮಾಡ್ತಿರೋದೇ ಮತ್ತೊಂದು. ನೀವು ಸರಿಯಾದ ಡಿಸಿಷನ್ ತಗೋಬೇಕು. ಓಕೆ. ನನಗೆ ಈ ಜಾಬ್ ಅಲ್ಲಿ ಪ್ರಮೋಷನ್ ಬೇಕು, ಹೈ ಸ್ಯಾಲರಿ ಬೇಕು, ಸರಿಯಾದ ಡಿಸಿಷನ್ ತಗೋಬೇಕು. ಅದು ಬಿಟ್ಬಿಟ್ಟು ಬೇರೆ ಒಂದು ವ್ಯಕ್ತಿ ಅಥವಾ ಒಂದು ಉದ್ಯೋಗ, ಬಿಸ್ನೆಸ್, ಒಂದು ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು, ಇನ್ನೂ ಚೆನ್ನಾಗಿರೋ ಜಾಬ್ ಹೋಗುವಂಥದ್ದು, ಅಥವಾ ನಿಮ್ದು ಯಾವ್ದಾದ್ರು ಆಸ್ತಿ ಬರುತ್ತೆ ಅದು ಬಂದ್ರೆ ಸಾಕು ಇದನ್ನ ಬಿಟ್ಬಿಡೋಣ ಅನ್ಕೊಳ್ಳೋದು. ನೀವು ಪ್ರೇ ಮಾಡಿರೋದೇ ಒಂದು ಏನಂದ್ರೆ ನೀವು ಪ್ರೇ ಮಾಡಿರೋದು ಒಂದು ದೊಡ್ಡ ವಿಚಾರಕ್ಕೆ, ಆದ್ರೆ ನೀವು ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇರೋದು ಪ್ರಮೋಷನ್ಗೋಸ್ಕರ. ಆ ರೀತಿ. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ತುಂಬಾ ಕ್ಲಿಯರ್ ಆಗಿರ್ಬೇಕು ನಿಮ್ಮ ಏನಿದೆ ವಿಷನ್ ಬೋರ್ಡ್, ಅದು ಕನ್ಫ್ಯೂಷನ್ ಇರಬಾರ್ದು. ಓಕೆ. ಸೊ ಅದನ್ನ ನೋಡ್ತಿದ್ದೀನಿ. ಅದರಿಂದ ನೀವು ನಿಮ್ಮ ಪ್ರೇಯರ್ ಮಿಸ್ ಆಗ್ಬೋದು, ಬಟ್ ಗಾಡ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಹುಡುಗನ, ಹುಡುಗಿನ, ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ಹುಡುಗನ, ಹುಡುಗಿನ ಅಂತ ಕರೆಕ್ಟ್ ಆಗಿ ಡಿಸೈಡ್ ಮಾಡಿ. ಗಾಡ್ ಹತ್ರ ನೀವು ಏನ್ ಪ್ರೇ ಮಾಡಿದೀರಾ, ನೀವು ಇಲ್ಲಿ ಏನ್ ಆಕ್ಷನ್ ತಗೊಳ್ತಿದ್ದೀರಾ. ನೀವು ಈ ವ್ಯಕ್ತಿಗಾಗಿ ಪ್ರೇ ಮಾಡಿದ್ರೆ ಈ ವ್ಯಕ್ತಿಗಾಗಿ ನೀವು ಡ್ರಾಯಿಂಗ್ ಮಾಡ್ಬೇಕಾಗಿರುತ್ತೆ, ಅಥವಾ ಒಂದು ಆಕ್ಷನ್ ಮಾಡ್ಬೇಕಾಗಿರುತ್ತೆ. ಎನರ್ಜೀಸ್ ಇಲ್ಲಿ ಬ್ಯಾಲೆನ್ಸ್ ಆಗ್ಬೇಕು. ಓಕೆ. ನಾನು ಇವರ ಮೇಲೆ ಇರುವಂತಹ ಪ್ರೇಯರ್ ಎನರ್ಜಿ ಬೇರೆಯವರ ಬಗ್ಗೆ ಫ್ರೆಂಡ್ಶಿಪ್ ಅಂತ ಹೋದ್ರುನು ಈ ಕಡೆ ಎನರ್ಜಿ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗೋದಿಲ್ಲ. ರಿಯೂನಿಯನ್ ಆಗೋದು ಸಹ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ರಿವರ್ಸ್ ಆಗಿದೆ ಅಂದ್ರೆ ಓಕೆ. ಸೊ ದೂರ ಆಗುತ್ತೆ. ಸರ್ಪ ನೋಡಿ ಮೇಲೆಯಿಂದ ಕೆಳಗಡೆಗೆ ಬರ್ತಾ ಇದೆ ಇಲ್ಲಿ ಅಲ್ವಾ? ಆ ರೀತಿ ವಾಪಸ್ ಆಗ್ಬಿಡುತ್ತೆ ನಿಮ್ಮ ಅದೃಷ್ಟ. ಸೊ ಸ್ವಲ್ಪ ಹುಷಾರಾಗಿ ಮ್ಯಾನಿಫೆಸ್ಟ್ ಮಾಡಿ. ನೀವು ಮ್ಯಾನಿಫೆಸ್ಟ್ ಮಾಡುವಂಥವ್ರು. ಓಕೆ. ಮ್ಯಾನಿಫೆಸ್ಟ್ ಅಂದ್ರೆ ನಿಮ್ಮ ಬಯಕೆಗಳು, ಆಸೆಗಳು ಅಷ್ಟೇ. ಇವಾಗ ಹೊಸದಾಗಿ ಒಂದು ವರ್ಡ್ ಹೇಳಿದೀವಿ ಅಷ್ಟೇ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಓಕೆನಾ? ಸೊ ನಿಮ್ಮ ಒಂದು ವಿಶ್, ನಿಮ್ಮ ಒಂದು ಆಸೆ 100% ನೆರವೇರುತ್ತೆ. ತುಂಬಾ ಹತ್ರ ಇದ್ದೀರಾ. ಜಸ್ಟ್ ಒಂದು ಸ್ಟೆಪ್ ತಗೋಬೇಕು, ಒಂದು ಆಕ್ಷನ್ ತಗೋಬೇಕು ಅಷ್ಟೇ. ಸೊ ಟೋಟಲಿ ಇದಾಗಿದೆ ನಿಮ್ಮ ಗಾಡ್ ಬ್ಲೆಸ್ಸಿಂಗ್ಸ್ ಇವತ್ತು ನಿಮ್ಗೆ. ಒಂದ್ಸಲ ನೋಡೋಣ ಏನೇನ್ ಬಂದಿದೆ ಅಂತ. ಓಕೆ. ಸೊ ಇಲ್ಲಿ ಟವರ್ ಕಾರ್ಡ್ ಬದಲಾವಣೆ ಇದೆ ಲೈಫಲ್ಲಿ ನಿಮ್ಗೆ. ನೀವು ಯಾವ ವಿಶ್ಗೋಸ್ಕರ ಪ್ರೇ ಮಾಡಿದ್ದೀರಾ ಅದು ನಿಮ್ದಾಗುತ್ತೆ.
ಆಲ್ರೆಡಿ ಅದು ನಿಮಗೆ ಸಿಕ್ಕಿದೆ. ನೀವು ಅದಕ್ಕೋಸ್ಕರ ರೆಡಿ ಆಗಿರಬೇಕು. ಸ್ವಲ್ಪ ಸ್ಟೆಪ್ ತಗೋಬೇಕು ಅಂತ. ಓಕೆನಾ? ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಓಕೆನಾ? ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನೀವು ನಿಮ್ಮ ವರ್ಕ್ನ ಮಾಡಬೇಕು ಅಂತಂದ್ಬಿಟ್ಟು. ಓಕೆ. ಸೊ ಮೆಡಿಟೇಷನ್ ಮಾಡಬೇಕು ನೀವು. ಓಕೆ. ಭಯಗಳಿಂದ ಹೊರಗಡೆ ಬರಬೇಕು ಅಂತ ಇದೆ ಇಲ್ಲಿ. ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ ಇದೆ. ಓಕೆನಾ? ತುಂಬಾ ಹತ್ರ ಇದ್ದೀರಾ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಅಂತ ಇದೆ. ಓಕೆ. ಸ್ಪಿರಿಚುವಲಿ, ಪ್ರಾಕ್ಟಿಕಲಿ ಎರಡರಲ್ಲೂ ನೀವು ಓಕೆನಾ ಇರಬೇಕು. ಒಂದು ವಿಚಾರದಲ್ಲಿ ಮಾತ್ರ ಇರಬಾರ್ದು ಅಂತ. ಓಕೆನಾ? ಸೊ ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ನೀವು ಹೋಗಬೇಕಾಗಿದೆ. ಸೊ ಲಿಲ್ಲಿ ಆ್ಯಂಡ್ ಜಾಸ್ಮಿನ್ ಬಂದು ಓಕೆನಾ ನಿಮ್ಮ ಇನ್ನರ್ ಆಸೆಗಳು, ನಿಮ್ಮ ಸೋಲ್ ಪರ್ಪಸ್ನ ಶುದ್ಧವಾಗಿ ಅರ್ಥ ಮಾಡಿಕೊಂಡು ಅದನ್ನು ಹ್ಯಾಪಿ ಪಡಿಸೋದಾಗಿರುತ್ತೆ. ಓಕೆ. ಸೊ ಅದನ್ನು ನೋಡ್ಬೋದು ನಾವಿಲ್ಲಿ. ನಿಮಗೆ ಟಾಕ್ಸಿಕ್ ಒಂದು ತೊಂದರೆಯಿಂದ ದೂರ ಆಗ್ತೀರಾ, ಮೆಜಿಷಿಯನ್ಸ್ ಆಗ್ತೀರಾ ನಿಮ್ಮ ಲೈಫಲ್ಲಿ. ನೀವು ಹೆಲ್ತ್ ಪ್ರಾಬ್ಲಮ್ಮು ಒಂದು ಮಿಸ್ ಆಗಿರೋದ್ರಿಂದ ನಿಮ್ಮ ಎಮೋಷನ್ಲಿ ನೀವು ವೀಕ್ ಆಗಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬಂದಿದೆ. ದ ಲವರ್ ಕಾರ್ಡ್ ರಿವರ್ಸ್ ಬಂದಿದೆ. ಕಾರ್ಮಿಕ್ ಚೇಂಜಸ್ ಇದೆ. ದ ಸನ್ ಕಾರ್ಡ್ ಇದೆ. ಓಕೆನಾ? ನೀವು ಕಿಡ್ಸ್ಗಾಗಿ ಪ್ಲಾನ್ ಮಾಡ್ತಿದ್ರೆ ನಿಮ್ಮ ಇದು ಸಕ್ಸಸ್ ಆಗುತ್ತೆ. ಓಕೆನಾ? ಅಥವಾ ನೀವೊಂದು ಮಗು ರೀತಿ ಮನಸ್ಥಿತಿಯಲ್ಲಿ ಇದ್ದೀರಾ ಇವಾಗ. ಓಕೆನಾ? ಚೆನ್ನಾಗಿ ನಿದ್ದೆ ಮಾಡಬೇಕಾಗಿದೆ ನೀವು. ಓಕೆ. ಸೊ ಇದು ಏಸ್ ಆಫ್ ಕಪ್ಸ್ ರಿವರ್ಸ್ ಬಂದಿತ್ತು. ನೀವು ಅನ್ಕೊಂಡಿದ್ದು ನಿಮ್ಮ ಕೈಯಾರೆ ನಿಮ್ಮ ಎಮೋಷನ್ ಒಂದು ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆನಾ? ಅದು ಒಳ್ಳೇದಕ್ಕೆ ನೀವು ನಿಮಗೆ ಬದಲಾಗುವಂತಹ ಅವಕಾಶ ಕೊಟ್ಟಿದ್ದಾರೆ ದೇವರಿಲ್ಲಿ. ಓಕೆನಾ? ಮ್ಯಾನಿಫೆಸ್ಟೇಷನ್ ಸರಿಯಾಗಿ ಮಾಡಿ, ಡ್ರಾಯಿಂಗ್ ಮಾಡೋ ಅಂಥದ್ದು ಸರಿಯಾಗಿ ಮಾಡಿ ಅಂತ ನೋಡ್ತಿದ್ದೀನಿ. ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಗಾಡ್ ಬ್ಲೆಸ್ಸಿಂಗ್ಸ್ ಅಲ್ಲಿ ನಿಮಗೆ ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಕಿಂಗ್ ಆಫ್ ಕಪ್ಸ್ ನಿಮ್ಮ ಅದೃಷ್ಟ ಬಾಗಿಲು ತೆರೆದಿದೆ. ನೀವು ಅದನ್ನ ನೋಡ್ತಿದ್ದೀರಾ. ಓಕೆನಾ? ಖುಷಿಯಾಗಿ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ. ಸೊ ಫೈನಲ್ ಆಗಿ ಬದಲಾವಣೆ ಇದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ಗಾಡ್ ಬ್ಲೆಸ್ಸಿಂಗ್ಸ್ ನಿಮ್ಗಾಗಿ ಬಂದಿದೆ. ಓಕೆ. ಸೊ ಇದು ಯಾರೆಲ್ಲ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ ಅವರಾಗಾಗಿ ರೀಡಿಂಗ್ ಆಗಿರುತ್ತೆ. ಓಕೆ. ಸೊ ನಿಮಗೆ ಜನರಲ್ ಆಗಿ ಇಂಡಿವಿಜುವಲಿ ಟ್ಯಾರೋಟ್ ಇಂದ ಗೈಡೆನ್ಸ್ ಬೇಕು ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ರೀಡಿಂಗ್ ಬೇಕಾಗಿದೆ ಅಂತ ಮೆಸೇಜ್ ಹಾಕಿ. ಸೊ ತುಂಬಾ ಸರ್ವಿಸಸ್ ಇರೋದ್ರಿಂದ ನಿಮಗೆ ಯಾವ ಸರ್ವಿಸ್ ಬೇಕೋ ಅದನ್ನ ಮೆಸೇಜ್ ಮಾಡಿದ್ರೆ ನಾನು ಈಸಿಯಾಗಿ ಕಳಿಸ್ಕೊಡೋದಾಗಿರುತ್ತೆ. ನಿಮಗೆ ಬ್ರಾಸ್ಲೈಟ್ಸ್ ಬೇಕು, ಸ್ಟೋನ್ಸ್ ಬೇಕು ಅಂದ್ರೆ ಅದನ್ನ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಅಥವಾ ಟ್ಯಾರೋಟ್ ರೀಡಿಂಗ್ ಬೇಕು ಅಂದ್ರೆ ಟ್ಯಾರೋಟ್ ರೀಡಿಂಗ್ ಅಂತ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ನ್ಯೂಮರಾಲಜಿಕಲ್ ಆಗಿ ನಿಮಗೆ ಲಕ್ಕಿ ನಂಬರ್, ಮೊಬೈಲ್ ನಂಬರ್ ಬೇಕು ಅಂದ್ರೆ ಅದಕ್ಕೂ ಲಕ್ಕಿ ನಂಬರ್ ಅಂತ ಸೆಂಡ್ ಕೇಳ್ಬೋದಾಗಿರುತ್ತೆ. ಓಕೆನಾ? ಅಥವಾ ಜೂಮ್ ಮೀಟಿಂಗ್ ಇದೆ ಅಲ್ವಾ, ರಿಲೇಶನ್ಶಿಪ್ ಹೀಲಿಂಗ್, ಮ್ಯಾಜಿಕಲ್ ರಿಲೇಶನ್ಶಿಪ್ ಹೀಲಿಂಗ್, ಆ ಕ್ಲಾಸ್ ಬೇಕು ಅಂದ್ರೆ ಅದನ್ನ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ. ಓಕೆ. ಸೊ ಅಥವಾ ನನ್ನ ಜೊತೆ ಮಾತಾಡಬೇಕು ಪರ್ಸನಲ್ ಆಗಿ ಅಂದ್ರೆ ಅದಕ್ಕೂ ನೀವು ಟೈಪ್ ಮಾಡಿ ಸೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ನಿಮಗೆ ಯಾವ ರೀತಿ ಒಂದು ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆನಾ? ಸೊ ಎಲ್ಲರಿಗೂ ಸೊ ಹ್ಯಾಪಿ ಶಿವರಾತ್ರಿ. ಓಕೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೊಳ್ತಿದ್ದೀನಿ. ಓಕೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.